ಭಾನುವಾರದ ಸ್ಪೆಷಲ್ ಮಟನ್ ಸಾರು ಮಾಡೋಣ. ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡೋ ವಿಧಾನ ನೋಡೋಣ. ತುಂಬ ವೆರೈಟಿ ಮಟನ್ ಸಾರುಗಳನ್ನು ನಾನು ತೋರಿಸಿದ್ದೀನಿ. ಅದರಲ್ಲಿ ಇದು ಒಂದು ವೆರೈಟಿ, ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋ ವಿಧಾನ. ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಮಟನ್ ಸಾರಿಗೆ. ಮಟನ್ನ ಚೆನ್ನಾಗಿ ತೊಳೆದು ನೀರು ಬಸ್ದು ಇಟ್ಕೊಂಡಿದ್ದೀನಿ. ಒಂದು ತೂತ ಇರೋವಂಥ ಪಾತ್ರೆಗೆ ಹಾಕಿಟ್ರೆ ನೀರೆಲ್ಲ ಬಸ್ಕೊಳ್ಳುತ್ತೆ. ನೀರಿದ್ದರೆ ಮಟನ್ ಸಾರು ಚೆನ್ನಾಗಿ ಆಗೋದಿಲ್ಲ. ಇಲ್ಲೊಂದು ಕುಕ್ಕರ್ ಇಟ್ಕೊಂಡು ಒಂದು 5ರಿಂದ 6 ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಮಟನ್ನ ನೀಟಾಗಿ ತೊಳೆದು ನೀರು ಬಸ್ದು ಇಟ್ಕೊಂಡಿದ್ದೀನಿ. ಈ ಥರ ನೀರು ಬಸ್ದು ಹಾಕಬೇಕು, ಇಲ್ಲಾಂದರೆ ಮಟನ್ ಸಾರು ಚೆನ್ನಾಗಿ ಆಗೋದಿಲ್ಲ ಟೇಸ್ಟು. ಇದನ್ನು ಉಪ್ಪು ಅರಿಶಿನ ಹಾಕೋಕ್ಕೆ ಮುಂಚೆನೇ ಒಂದು 5ರಿಂದ 10 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಬೇಕು ಚೆನ್ನಾಗೆ. ಹೈ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಹಿಂಗೆ ಹೋಗಿದೆ. ನೀರು ಬಿಟ್ಟು ಅದು ಡ್ರೈ ಆಗೋ ತನಕ ಫ್ರೈ ಮಾಡಿದ್ದೀನಿ. ಈ ಥರ ಮಾಡೋದ್ರಿಂದ ಮಟನ್ ಸಾರು ಟೇಸ್ಟಿಯಾಗಿ ಆಗುತ್ತೆ. ಅದು ನೀರು ಇರುವಾಗಲೇ ಎಲ್ಲ ಹಾಕಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ಈಗ ಒಂದು 10 ನಿಮಿಷ ಆದಮೇಲೆ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮಟನ್ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೋಣ. 2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಮತ್ತೆ 1-2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಮನೇಲೇ ಮಾಡಿದಂಥ ಖಾರದ ಪುಡಿ. ಇದ್ರ ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಧನಿಯಾ ಪುಡಿ, ಇದು ಮನೇಲಿ ಮಾಡಿರೋವಂಥ ಧನಿಯಾ ಪುಡಿ. ಇದರದ್ದು ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ ನೋಡಿ. ಇವೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ 1-2-3 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದಕ್ಕೆ ಇದು ಬೇಯೋಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ 1-2 ಸೆಕೆಂಡ್ ಫ್ರೈ ಮಾಡಿದ್ದೀನಿ. ಫ್ರೈ ಆದಮೇಲೆ ಮುಳುಗೋಷ್ಟು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಮಟನ್ ಸಾರಿಗೆ. ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಸಲ್ಲು ತರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಬಲ್ತಿರೋದ್ರಿಂದ 4 ವಿಸಲ್ಲು, ಸ್ವಲ್ಪ ಎಳೆದಾದರೆ 2 ವಿಸಲ್ಲಾದರೆ ಸಾಕಾಗತ್ತೆ. 4 ವಿಸಲ್ಗೆ ಕರೆಕ್ಟಾಗಿ ಬೆಂದಿರುತ್ತೆ ಮಟನ್ನು. ಪೂರ್ತಿಯಾಗಿ ಕುಕ್ಕರು ತಣ್ಣಗಾದ ಮೇಲೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನೋಡಿ, ಈಗ ಕರೆಕ್ಟಾಗಿ ಬೆಂದಿದೆ ಮಟನ್ನು. 3/4% ಅಷ್ಟು ಬೆಂದಿರುತ್ತೆ. ಮತ್ತು ನಾವು ಹಾಕೋ ಮಸಾಲೆಗಳಿಗೆ ಜೊತೆ ಒಂದು 1/4% ಬೆಂದರೆ ಟೇಸ್ಟು ಚೆನ್ನಾಗಾಗತ್ತೆ. ಇಲ್ಲಿ ನಾನು ಬಿರಿಯಾನಿ ಮಾಡೋಕ್ಕೆ ಒಂದು 1/4 kg ಅಷ್ಟು ಮಟನ್ನು ಇದರಲ್ಲೇ ತೆಗೆದು ಇಡ್ತಾಯಿದ್ದೀನಿ. ಶೇರ್ವ ಮತ್ತು ಮಟನ್ನು ಎರಡೂ. ಇಲ್ಲಿ ಕೊಬ್ಬರಿ ಮಸಾಲೆ ತೊಗೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಯಾಲಕ್ಕಿ, ಮೆಣಸು ಮತ್ತು ಒಣ ಕೊಬ್ಬರಿ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, 2 ಹಸಿಮೆಣ್ಸಿನ್ಕಾಯಿನೂ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಈ ಮಸಾಲೆ ಮಾಡೋದು ತುಂಬ ವೀಡಿಯೋಸಲ್ಲಿ ಹಾಕಿದ್ದೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 1 ಗ್ಲಾಸಷ್ಟು ನೀರು, ಇದಕ್ಕಿದ್ದು ಬೇಳೆನ ಅವರೆಕಾಳು ಹಾಕಿ ಮಾಡೋ ವಿಧಾನನೂ ತೋರಿಸಿದ್ದೀನಿ ನನ್ನ ವೀಡಿಯೋಸಲ್ಲಿದೆ. ಇಲ್ಲಿ ಇದಕ್ಕಿದ್ದು ಅವರೆಬೇಳೆ ಹಾಕಿ ಒಂದು ಇಡೀ ಮುಷ್ಟಿ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. 2 ಗ್ಲಾಸಷ್ಟು ಹಾಕಿದ್ದೀನಿ, ಸುಮಾರು ಅರ್ಧ ಲೀಟರು ಹಾಕಿ ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ಅವರೆಕಾಳು ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಇದಕ್ಕೆ ಹಸಿ ಕಾಯನ್ನು ಈ ಥರ ಚಿಕ್ಕದಾಗಿ ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಹಸಿ ಕಾಯಿ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮಟನ್ ಸಾರಿಗೆ. ಈಗ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಉಪ್ಪು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಮತ್ತೆ ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಂಡಿದ್ದೀನಿ. ಈಗ ಪೂರ್ತಿಯಾಗಿ ಬೆಂದಿದೆ, ಆಯಿಲೆಲ್ಲ ತೇಲ್ಕೊಂಡ್ಬಂದಿದೆ. ಇದನ್ನು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಆಯಿತು ಮಟನ್ ಸಾರು. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ಇದು ದೋಸೆ, ಪೂರಿ, ಚಪಾತಿ, ಗೀ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಂಡ್ರೆ ಮಟನ್ ಸಾರು ರೆಡಿ ಆಯಿತು.